ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾಯ್ ಗೆಸ್ಟ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ಗಣೇಶ ಹಬ್ಬದ ಕಂಟಿನ್ಯೂಸ್ ಬ್ಲಾಗ್ ಆಗಿರುತ್ತೆ. ನೆನ್ನೆ ನಾನು ಫೇಸ್ ಪ್ಯಾಕ್ ಎಲ್ಲಾನು ಹಾಕೊಂಡಿದ್ನಲ್ಲ, ನೀವು ನೋಡ್ತಾ ಇರ್ಬೋದು ಫೇಸ್ ಎಷ್ಟು ಬ್ರೈಟ್ ಆಗಿ ಕಾಣಿಸ್ತಿದೆ ಅಂತ ಹೇಳಿ. ನಾನು ಇವತ್ತು ಬೆಳಗ್ಗೆ ಒಂದು 4:30 ಇಂದ ಬ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ. ನಿಮ್ಗೆ ಹಾಗೇನೆ ತೋರ್ಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೀನಿ ಎಷ್ಟು ಬ್ರೈಟ್ ಆಗಿ ಕಾಣಿಸ್ತಿದೆ ಅಂತ ಹೇಳಿ. ಇನ್ನು ಆಚೆ ಕೂಡ ಕ್ಲೈಮೇಟ್ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಈಗ ಆಚೆ ಬಂದು ನಿಮ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದ್ರ ವಾಯ್ಸ್ ಏನು ಮ್ಯೂಟ್ ಮಾಡಿಲ್ಲ, ಎಷ್ಟು ಚೆನ್ನಾಗಿ ಕೇಳಿಸುತ್ತೆ ನೀವು ಕೂಡ ಕೇಳಿಸ್ಕೊಳ್ಳಿ ಅಂತ. ಬೆಳಗಿನ ಜಾವ ಬೇಗನೆ ಇದ್ರೆ ನಿಜವಾಗ್ಲೂನು ಈ ತರ ಹೊರ್ಗಡೆ ಹೋಗಿ ನಿಂತ್ಕೊಂಡು ಒಂದು 5-10 ನಿಮಿಷ ಕಾಲ ಕಳೆದ್ರೆ ಮನ್ಸಿಗೆ ಎಷ್ಟು ರಿಲೀಫ್ ಅನ್ಸುತ್ತೆ ಗೊತ್ತಾ. ತುಂಬಾ ಚೆನ್ನಾಗಿರುತ್ತೆ, ವೆದರ್ ಪೀಸ್ಫುಲ್ ಆಗಿರುತ್ತೆ. ಇನ್ನು ಸ್ವಲ್ಪ ತಲೆ ಇರೋಣ ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ನಾನು ಕೂಡ ವಾಯ್ಸ್ ಏನ್ ಮ್ಯೂಟ್ ಮಾಡಕ್ ಹೋಗ್ಲಿಲ್ಲ, ನಿಮ್ಗೂ ಕೂಡ ಕೇಳ್ಸೋಣ ಅಂತ ಹೇಳ್ಬಿಟ್ಟು. ಆದ್ಮೇಲೆ ಬಂದು ನಾನು ಇಲ್ಲಿ ಮನೆ ಎಲ್ಲಾನು ಕ್ಲೀನ್ ಮಾಡಿ ಬಾಗ್ಲು ಕಸ ಎಲ್ಲಾನು ಗುಡ್ಸು ಬಿಟ್ಟು ಒರೆಸಿ ಮತ್ತೆ ರಂಗೋಲಿನ ಹಾಕ್ತಾ ಇದ್ದೀನಿ. ಇವತ್ತು ಹಬ್ಬ ಅಲ್ವಾ, ಸ್ವಲ್ಪ ಕಲರ್ ಆಗಿ ಚೆನ್ನಾಗಿ ರಂಗೋಲಿ ಹಾಕೋಣ ಅಂತೆಲ್ಲ ಹೇಳ್ಬಿಟ್ಟು ಕಲರ್ನು ಕೂಡ ಯೂಸ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಏನ್ ಮಾಮೂಲಿಯಾಗಿ ಏನ್ ಗ್ರ್ಯಾಂಡ್ ಆಗಿ ಹಾಕ್ಲಿಕ್ಕೆ ಹೋಗಿಲ್ಲ, ನಮ್ಮ ಮನೆ ಮುಂದೆ ಅಷ್ಟೊಂದು ಜಾಗ ಇಲ್ಲ. ಹಾಗಾಗಿ ನನ್ಗೆ ಎಷ್ಟು ಆಗುತ್ತೋ ಅಷ್ಟು ಮಾತ್ರ ಸ್ವಲ್ಪ ಚಿಕ್ಕದಾಗಿ ಹಾಕಿದೀನಿ. ಮತ್ತೆ ಹಾಗೇನೆ ನನ್ಗೇನು ಜಾಸ್ತಿ ರಂಗೋಲಿನೂ ಕೂಡ ಅಷ್ಟೊಂದು ಬಿಡಿಸ್ಲಿಕ್ಕೆ ಬರಲ್ಲ, ನಂಗೆ ಎಷ್ಟು ಗೊತ್ತು ಅಷ್ಟನ್ನ ನಾನು ಮಾಡಿದೀನಿ. ಅದೆಲ್ಲ ಆದ್ಮೇಲೆ ನಾನು ಫ್ರೆಶ್ ಅಪ್ ಆಗಿ ಬರೋಣ ಅಂತ ಹೇಳ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ. ತುಂಬಾ ಚಳಿ ಚಳಿ ಆಗ್ತಾ ಇತ್ತು, ಬೇಗನೆ ಎದ್ದಿದೆ. ಮತ್ತೆ ಈ ಟೈಮಲ್ಲೂ ಕೂಡ ಜಾಸ್ತಿ ಚಳಿ ಚಳಿ ಇರುತ್ತಲ್ವಾ, ಅದ್ರಲ್ಲೂ ಸ್ನಾನ ಮಾಡ್ಬಿಟ್ರೆ ಜಾಸ್ತಿ ಚಳಿ ಆಗುತ್ತೆ. ಸ್ನಾನ ಮಾಡೋವರ್ಗುನು ಚಳಿ ಇರುತ್ತೆ, ಅದಾದ್ಮೇಲೆ ಸ್ವಲ್ಪ ಓಕೆ ಓಕೆ ಅಂತ ಅನ್ನಿಸ್ತಾ ಇರುತ್ತೆ. ನನ್ಗೂ ಹಾಗೆ ಅನ್ನಿಸ್ತಾ ಇತ್ತು. ಇನ್ನು ಅದಾದ್ಮೇಲೆ ನಾನು ಇಲ್ಲಿ ಫಸ್ಟ್ ಪೂಜೆಗೆ ಡೆಕೋರೇಷನ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಕ್ ಬಂದಿದ್ದೀನಿ. ಮಾಮೂಲಿಯಾಗಿ ನಾನು ನಮ್ಮ ಮನೆಯಲ್ಲಿ ಗಣೇಶ ಕೂರ್ಸೋ ಪದ್ಧತಿ ಇಲ್ಲ ಅಂತ ಹೇಳಿದ್ನಲ್ವಾ, ಇನ್ನ ಮಾಮೂಲಿಯಾಗಿ ಚಿಕ್ಕದಾಗೇನೆ ಥರ್ಮಕೋಲ್ ಎಲ್ಲಾನು ನೆನ್ನೆನೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಅದಕ್ಕೇನೆ ಸ್ವಲ್ಪ ಚೆನ್ನಾಗಿ ಡೆಕೋರೇಷನ್ ಮಾಡ್ಕೊಂಡು ದೇವ್ರಿಗೆ ಇಡೋಣ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಅಂತ ಅಂದ್ಬಿಟ್ಟು ಇನ್ನ ಅದಕ್ಕಾಗಿ ನಾನು ಇಲ್ಲಿ ವಿಳ್ಯದೆಲೆನ ತಗೊಂಡಿದ್ದೀನಿ. ಏನಿಲ್ಲ, ಇದು ಥರ್ಮಕೋಲು ಇಷ್ಟು ಚಿಕ್ಕದು ಸರ್ಕಲ್ ತರ ಇದೆಯಲ್ವಾ, ಇದಕ್ಕೆ ಒಂದು 10-11 ವಿಳ್ಯದೆಲೆ ಸಾಕಾಗುತ್ತೆ. ಸ್ವಲ್ಪ ಅಗ್ಲ ಇದ್ರೆ ನೀವು ಒಂದು 8-9 ತಗೊಂಡ್ರು ಸಾಕಾಗುತ್ತೆ. ನಾನು ತಗೊಂಡಿರೋದು ಚಿಕ್ಕ ಚಿಕ್ಕದಿತ್ತು, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. ಏನಿಲ್ಲ, ಈ ವಿಳ್ಯದೆಲೆನ ಒಂದೇ ಸೈಜ್ ಅಲ್ಲಿ ನಾವು ಜೋಡಿಸ್ಕೊಬೇಕಾಗುತ್ತೆ. ಮಾಮೂಲಿಯಾಗಿ ಗುಂಪಿನಲ್ಲಿ ಜೋಡಿಸ್ಕೊಡೋದು ಅಷ್ಟೇನೆ. ನಾವು ಗುಂಪಿನಲ್ಲಿ ಸೆಕ್ಯೂರ್ ಮಾಡ್ಕೊಳ್ತಾ ಇದೀವಿ ಅಂತ ಅಂದಾಗ ಸ್ವಲ್ಪ ಗ್ರಿಪ್ ಜಾಸ್ತಿನೇ ಇರ್ಬೇಕಾಗತ್ತೆ. ಆದ್ರಿಂದ ನಾನು ಈ ತರ 2 ಥರ್ಮಕೋಲ್ನ ಕಟ್ ಮಾಡ್ಬಿಟ್ಟು ಜಾಯಿನ್ ಮಾಡ್ಕೊಂಡಿರೋ ಅಂತದ್ದು. ಈಗ ನಾನು ಎಲ್ಲಾನು ಗುಂಪಿನಲ್ಲೇನೆ ಚುಚ್ಕೊಂಡಿದ್ದೀನಿ, ಸಮವಾಗಿ ಬರ್ತಾ ಇದೆ ನೋಡಿ. ಸರ್ಕಲ್ ಕೂಡ ಸಮವಾಗೇ ಇದೆ, ಇನ್ನು ಔಟ್ ಸೈಡ್ ಕೂಡ ಈಕ್ವಲ್ ಆಗೇನೆ ಬಂದಿದೆ. ಇನ್ನ ಒಂದ್ಸಲ ಚೆಕ್ ಮಾಡ್ಕೊಂಡು ಎಷ್ಟು ಟೈಟ್ ಬೇಕಷ್ಟು ಚೆಕ್ ಮಾಡ್ಕೊಂಡು ಈ ತರ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಒಂದ್ಸಲ ನಿಮ್ಗೆ ಹತ್ರದಲ್ಲೇನೆ ತೋರಿಸ್ತೀನಿ, ನೋಡ್ತಾ ಇರ್ಬೋದು ನೀವು ನಾವ್ ಎಷ್ಟು ಚೆನ್ನಾಗಿ ಸೆಕ್ಯೂರ್ ಮಾಡಿದೀವಿ ಅಂತ ಹೇಳಿ. ಅಂಡ್ ಅದು ಗುಂಪಿನಲ್ಲಿ ನಾವು ಸೆಕ್ಯೂರ್ ಮಾಡ್ಕೊಂಡಿರೋದು ಅಂತ ಅನ್ಸೋದೇ ಇಲ್ಲ, ನೀಟಾಗಿ ಕಾಣುತ್ತೆ. ಫಿನಿಶಿಂಗು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಇನ್ನ ಈ ತರ ಇತ್ತು. ಇದಕ್ಕೇನೆ ನಾನು ಮಾಮೂಲಿಯಾಗಿ ಬಿಡಿ ಹೂವ ಬರುತ್ತಲ್ವಾ, ಅದನ್ನ ತಗೊಂಡಿದ್ದೀನಿ. ಕೆಂಪು ಗುಲಾಬಿ ಹಾಗೆ ಸಾಮಂತಿಗೆ ಹೂವನ ತಗೊಂಡಿದ್ದೀನಿ. ಅದಕ್ಕೂ ಅಷ್ಟೇನೆ ಫಸ್ಟ್ ನಾನು ಇಲ್ಲಿ ಸಾಮಂತಿಗೆ ಹೂವನ್ನ ಒಂದೇ ಸೈಜ್ ಅಲ್ಲಿ ಇರೋದನ್ನ ಒಂದ 7-8 ತಗೊಂಡಿದ್ದೀನಿ. ನನ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ಸ್ವಲ್ಪ ಗ್ಯಾಪ್ ನ ಕೊಟ್ಕೊಂಡು ಅದನ್ನ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಗುಂಪಿನ ಯೂಸ್ ಮಾಡ್ಕೊಂಡು ನಾನು ಫಿಕ್ಸ್ ಮಾಡ್ಕೊಳ್ತೀರಾ ಅಂತದ್ದು. ಈ ತರ ರೆಡಿ ಮಾಡ್ಕೊಂಡು ಮಾಡೋದ್ರಿಂದ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಹಾಗೇನೆ ಏನೋ ಒಂಥರ ಹೊಸ ರೀತಿ ಟ್ರೈ ಮಾಡಿದ್ವಲ್ಲ ಅಂತ ಅನ್ಸ್ತಾ ಇರತ್ತೆ, ನನಗಂತೂ ಹಾಗೇನೆ ಅನ್ಸೋದು. ಹಾಗಾಗಿ ಸ್ವಲ್ಪ ನಾನು ಏನಾದ್ರೂ ಕ್ರಿಯೇಟಿವಿಟಿಯಾಗಿ ಮಾಡೋಣ ಅಂತ ಅನ್ಕೊಂಡು ಮಾಡ್ತಾ ಇರೋಂಥದ್ದು. ಈಗ ನಾನು ಅದಕ್ಕಿನ್ನೇ ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಸಾಮಂತಿಗೆ ಹೂವನ್ನೆಲ್ಲಾನು ಜೋಡಿಸ್ಕೊಂಡಿದ್ನಲ್ವಾ, ಇನ್ನು ಅದ್ರ ಮಧ್ಯಕ್ಕೆ ಆಗ್ಲೇ ಹೇಳ್ದಂಗೆ ನಾನು ಕೆಂಪು ಗುಲಾಬಿನ ಬಳಸ್ಕೊಂಡು
ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋಂಥದ್ದು. ಈ ಕೆಂಪು ಗುಲಾಬಿಗೆ ನಾವು ಫಸ್ಟೇನೆ ಗುಂಪಿನ ಚುಚ್ಕೊಂಡ್ಬಿಡ್ಬೇಕು, ಯಾಕಂದ್ರೆ ತೊಟ್ಟು ದಪ್ಪ ಇರುತ್ತೆ ಅಲ್ಲ, ಬೆಂಡು ಕಿತ್ತೋಗ್ಬಿಡುತ್ತೆ. ಹಾಗಾಗಿ ಫಸ್ಟ್ ನಾವು ಗುಂಪಿನ ರೋಸ್ಗೆ ಹಾಕೊಂಡು ಆಮೇಲೆ ನಾವು ಥರ್ಮಾಕೋಲ್ಗೆ ಸ್ಟಿಕ್ ಮಾಡ್ಕೊಬೇಕು. ಈಗ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಹಿಂದೆನೂ ಕೂಡ ನೋಡ್ಬೋದು ನೀವು, ಯಾವುದೇ ರೀತಿ ಮೆಸ್ಸಿ ಮೆಸ್ಸಿ ಆಗಿ ಏನು ಕಾಣಿಸ್ತಿಲ್ಲ. ಹಾಗಾಗಿ ಹಿಂದೆನೂ ಕೂಡ ಎಷ್ಟು ಕ್ಲಿಯರ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಇನ್ನ ಮುಂದೆ ಮಾಮೂಲಿಯಾಗಿ ಈ ತರ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ನನ್ಗೆ ಇದು ಡೆಕೋರೇಷನ್ ನೋಡ್ತಾ ಇದ್ರೆ ಸೂರ್ಯಕಾಂತಿ ಫ್ಲವರ್ ನೆನಪಾಗ್ತಾ ಇತ್ತು. ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ನಮ್ಮ ಮನೆಯವರು. ಮಾಡ್ಲಿಕ್ಕೆ ಮುಂಚೆ ಏನ್ ಮಾಡ್ತಾ ಇದೀಯ ನೀನು, ಗಣೇಶ ಕೂರಿಸ್ತಾ ಇಲ್ಲ, ಇದೆಲ್ಲ ಏನ್ ಮಾಡ್ತಿದ್ಯಾ ಅಂತ ಇದ್ರು. ನಾನಿಲ್ಲ, ಮಾಡಿದ್ಮೇಲೆ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೆ. ಏನೇನೋ ಮಾಡ್ತೀಯಮ್ಮ ನೀನು ಅಂತ ಹೇಳಿ ಅವರು ಹೇಳ್ತಾ ಇದ್ರು. ಇನ್ನ ಸರಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ರೆಡಿ ಮಾಡಿ ಪಕ್ಕಕ್ಕೆ ಇಟ್ಬಿಟ್ಟು ಮಾಮೂಲಿಯಾಗಿ ನಾನು ನೆನ್ನೆ ದೇವ್ರಿಗೆ ಫುಲ್ ಎಲ್ಲಾನು ರೆಡಿ ಮಾಡಿದ್ದೆ. ಅಂದ್ರೆ ದೇವ್ರ ಫೋಟೋ ಎಲ್ಲಾನು ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ನೀಟಾಗಿ ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲಾನು ಇಟ್ಟು ಮತ್ತೆ ಬತ್ತಿ ಎಲ್ಲಾನು ಹಾಕ್ಬಿಟ್ಟು ನೀಟಾಗಿ ಸ್ವಚ್ಛ ಮಾಡಿ ರಾತ್ರಿನೇ ರೆಡಿ ಮಾಡಿದ್ದೆ. ಇನ್ನು ಬೆಳಿಗ್ಗೆ ಎದ್ದು ಮಾಮೂಲಿಯಾಗಿ ಸ್ವಲ್ಪ ಹೂವು ಎಲ್ಲಾನು ಇಟ್ಬಿಟ್ಟು ಹಣ್ಣುಗಳನ್ನೆಲ್ಲ ಇಟ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಕಲಶಕ್ಕೆ ರೆಡಿ ಮಾಡ್ಕೊಂಡು ಮಾಡಿದ್ರೆ ಆಯ್ತು ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೆ. ಇನ್ನ ಇವಾಗ ಅದೇ ರೀತಿ ಕಳಸಕ್ಕೆ ನಾನು ಮೊದ್ಲಾಗಿ ಇಲ್ಲಿ 3 ಹಿಡಿಯಷ್ಟು ಅಕ್ಕಿನ ಹಾಕ್ಬಿಟ್ಟು ಅದಕ್ಕೆ ಓಂ ಶ್ರೀ ಸ್ವಸ್ತಿಕ್ ಚಿಹ್ನೆನ ಬರೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಅರ್ಶಿನ ಕುಂಕುಮ ಹಾಕಿ ಕಳಸಕ್ಕೆ ಒಂದ್ 5 ಎಲೆ ಇಟ್ಬಿಟ್ಟು ಅದ್ರೊಳಗಡೆ ಒಂದು ಬೆಳ್ಳಿ ಕಾಯನ್ನ ಹಾಕ್ತೀನಿ ನಾನು ಯಾವಾಗ್ಲೂನು. ಇನ್ನ ಅದನ್ನ ಇಟ್ಬಿಟ್ಟು ಮಾಮೂಲಿಯಾಗಿ ಕಳಸದ ಕಾಯಿ ಇಟ್ಬಿಟ್ಟು ಅದಕ್ಕೂ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಜೋಡಿಸ್ಕೊಂಡಿದೀನಿ. ಇನ್ನ ಫಸ್ಟ್ ನಾನು ಇಲ್ಲಿ ಹಿಂದೆ ದೇವ್ರಿಗೆಲ್ಲ ಹೂವು ಎಲ್ಲಾನು ಇಟ್ಟಿದ್ದೀನಿ, ಯಾಕಂದ್ರೆ ಇಲ್ಲಿ ನಾನು ಗಣೇಶನ ಮುಂದೆ ಕೂರ್ಸೋಣ ಚಿಕ್ಕದಾಗಿ, ಇಲ್ಲಿ ಪೂಜೆ ಮಾಡೋಣ ವಿಶೇಷವಾಗಿ ನಮ್ಮನೆ ಪುಟ್ಟ ಗಣೇಶನ್ಗೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಫಸ್ಟ್ ಹಿಂದೆ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡೆ. ಮತ್ತೆ ಪದೇ ಪದೇ ನಾವ್ ಹಿಂದೆ ಕೈಲ ಎಲ್ಲ ಹಾಕಿ ಅದು ಇದು ಎಲ್ಲ ತಗೊಳೋದಿಕ್ಕೆ ಆಗಲ್ಲ ನೋಡಿ, ಹಾಗಾಗಿ ಮುಂಚೆನೇನೆ ನಾನು ಈ ತರ ಮಾಡ್ಕೊಂಡೆ. ಇನ್ನ ಮಾಮೂಲಿಯಾಗಿ ನಾನು ರೆಡಿ ಮಾಡ್ಕೊಂಡಿದ್ನಲ್ಲ ಡೆಕೋರೇಷನ್ ಹಿಂದೆ ಚಿಕ್ಕದಾಗಿ ಚೊಕ್ಕದಾಗಿ ಚೆನ್ನಾಗಿದೆ, ಅದನ್ನು ಕೂಡ ಇಟ್ಬಿಟ್ಟು ಇನ್ನು ಮಾಮೂಲಿಯಾಗಿ ಮಧ್ಯದಲ್ಲಿ ಗಣೇಶನ್ನ ಕೂರಿಸ್ಕೊಂಡು ಅದಕ್ಕೆ ಸ್ವಲ್ಪ ಗರ್ಗೆ ಹೂವದಿಂದ ಅಲಂಕಾರ ಮಾಡಿದ್ದೀನಿ. ಇನ್ನ ಮಾಮೂಲಿಯಾಗಿ ಆ ಕಡೆ ಈ ಕಡೆ ಸ್ವಲ್ಪ ದೀಪಾಲೆ ಕಂಬ ಇತ್ತು, ಅದನ್ನು ಕೂಡ ಹಚ್ಚಿಡೋಣ, ಹಬ್ಬದ ದಿನ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವರು ಇದನ್ನೆಲ್ಲ ಏನಕ್ಕೆ ಹಚ್ತೀಯ ಬಿಡು ಅಂತ ಹೇಳ್ತಾ ಇದ್ರು. ಇಲ್ಲ, ಹಬ್ಬದ ದಿನ ಅಲ್ವಾ, ಒಂದಿನ ಊರಿಲಿ ದೇವ್ರ ಹತ್ರ ಚೆನ್ನಾಗಿರುತ್ತೆ ಅಂತ ಹೇಳಿ ಇಟ್ಟಿದ್ದೀನಿ. ಮಾಮೂಲಿಯಾಗಿ ಈ ತರ ತುಪ್ಪ ದೀಪ ಎಲ್ಲಾನು ದೇವ್ರ ಮುಂದೆ ಹಚ್ಚೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡು ಹಣ್ಣು ಹಾಗೇನೆ ಅಕ್ಷತೆ ಎಲ್ಲಾನು ರೆಡಿ ಮಾಡ್ಕೊಂಡಿದೀನಿ. ಇನ್ನ ಪಕ್ಕದಲ್ಲೇನೆ ಆನೆ ಇತ್ತು ನಮ್ಮ ಮನೇಲಿ, ಅದನ್ನು ಕೂಡ ಇಟ್ಕೊಂಡಿದೀನಿ. ಇವತ್ ಮೇನ್ ಗಜೇಂದ್ರಂಗೆ ಅಲ್ವಾ ಪೂಜೆ, ಹಾಗಾಗಿ ಇನ್ನ ಹತ್ರದಿಂದ ನಿಮ್ಗೆ ಒಂದ್ಸಲ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ತರ ಕಾಣಿಸ್ತಿದೆ ನಮ್ಮ ಮನೆ ದೇವ್ರು ಅಂತ ಹೇಳಿ. ಇವತ್ತು ಗಣೇಶ ಚತುರ್ಥಿ ಇದೆ ಅಲ್ವಾ, ಅಂದ್ರೆ ಗಣೇಶ ಹಬ್ಬ. ನಿನ್ನೆ ಗೌರಿ ಹಬ್ಬ ಇತ್ತು, ಹಾಗಾಗಿ ನಾವು ನಮ್ಮನೇಲಿ ಮಾಡೋ ಪದ್ಧತಿ ಇಲ್ಲ ಅಲ್ವಾ, ಹಾಗಾಗಿ ಇವತ್ತು ಹಬ್ಬದ ದಿನ ನಮ್ಮನೇಲಿರೋ ಗಣೇಶನ್ಗೆ ಪುಟ್ಟದಾಗಿ ರೆಡಿ ಮಾಡಿ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಮನೇಲಿರೋ ವಿಗ್ರಹನೇ ಇಟ್ಟು ಸುಮ್ಮನೆ ಹಾಗೇನೆ ಪೂಜೆ ಮಾಡ್ತಾ ಇದ್ದೀನಿ. ಈಗ ಫಟಾಫಟ್ ಅಂತ ನಾನು ಕೂಡ ರೆಡಿಯಾಗಿ ಬರ್ತೀನಿ. ನನ್ನ ಮಗ ನಮ್ಮ ಹುಡುಗ ಇಬ್ರು ಇಲ್ಲ, ನಮ್ಮ ಯಜಮಾನ್ರವ್ರ ಅಕ್ಕವ್ರ ಮನೇಲಿ ದೇವ್ರು ಕೂರಿಸ್ತಾರೆ ಅಂತ ಅಲ್ಲಿ ಹೋಗಿದ್ದಾರೆ. ನಾವು ಕೂಡ ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗ್ಬೇಕು. ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಇನ್ನು ದೇವ್ರ ನೈವೇದ್ಯಕ್ಕೆ ಮಾಮೂಲಿಯಾಗಿ ಬರೀ ಹಾಲನ್ನ ಕಾಯಿಸಿ ಇಡ್ತಾ ಇದ್ದೀನಿ. ಇನ್ನ ನಮ್ಮ ಮನೆಯವರು ಕಾಯಿಗೆ ಹೂವನೇ ಇಟ್ಟಿಲ್ಲ ಅಂತ ನೋಡ್ಬಿಟ್ಟು ಹೋಗ್ಬಿಟ್ಟು ಅವರು ಕೂಡ ಹೂವನ ಎಲ್ಲ ಇಡ್ತಾ ಇದ್ರು. ನಾನು ಮರ್ತು ಬಿಟ್ಟಿದ್ದೆ ಹೂವ ಇಡೋದಲ್ಲಿ, ಹಾಗಾಗಿ ಅವ್ರಿಗೂ ಹೋಗಿ ಇವಾಗ ಹೂವನ ಇಡ್ತಿದ್ದಾರೆ. ಫ್ರೆಂಡ್ಸ್, ಇವತ್ತು ನಾನು ಔಟ್ಫಿಟ್ ಇದು ವೇರ್ ಮಾಡೋಣ ಅನ್ಕೊಂಡಿದ್ದೀನಿ. ನೋಡಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇದು ಬಂದು ನಾನೇ ಸ್ಟಿಚ್ ಮಾಡ್ಕೊಂಡಿರೋ ಅಂಥದ್ದು, ಸ್ಯಾರಿ ಪೀಸಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಿಮ್ಗೇನಾದರೂ ಸ್ಟಿಚಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಹೇಗೆ ಸ್ಟಿಚ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ನೋಡಿ, ಫ್ರಂಟ್ ಈ ಥರ, ಬ್ಯಾಕ್ ಈ ಥರ ಇದೆ, ಆ್ಯಂಡ್ ಫುಲ್ ಸ್ಲೀವ್ ಕೊಟ್ಟಿದ್ದೀನಿ. ಆ್ಯಂಡ್ ನಾನು ವೇರ್ ಮಾಡಿದ್ಮೇಲೆ ತೋರಿಸ್ತೀನಿ ನಿಮ್ಗೆ ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವು.
ಇನ್ನ ಮಾಮೂಲಿಯಾಗಿ ನಾನು ಡ್ರೆಸ್ ವೇರ್ ಮಾಡಿದ್ದೇನೆ, ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಈ ಕಲರೇ ಹಾಗೆ ಎದ್ದು ಕಾಣಿಸುತ್ತೆ. ವಿಡಿಯೋದಲ್ಲಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ತಾ ಇದ್ರು, ನಮ್ಮ ಮನೆಯವರೇ ವಿಡಿಯೋ ಮಾಡ್ತಾ ಇದ್ರಲ್ವಾ, ಅವ್ರು ಆ ತರ ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿದೀನಿ ಅಂತ. ಮತ್ತೆ ಇದು ಅಂಬ್ರೆಲಾ ಡ್ರೆಸ್ ಆಗಿರೋದ್ರಿಂದ ನಾನು ಸ್ವಲ್ಪ ಕೂಡ ದಪ್ಪ ಕಾಣಿಸ್ತಿದೀನಿ ಅಂತ ಅನಿಸ್ತು. ಹಾಗೆ ಕೂಡ ನಾನು ಕೂಡ ಸ್ವಲ್ಪ ಈ ನಡುವೆ ಮತ್ತೆ ದಪ್ಪ ಆಗಿದ್ದೀನಿ ಅಂತ ಅನಿಸ್ತಾ ಇತ್ತು. ಇನ್ನ ಮುಂದೆ ವೆಯ್ಟ್ ಲಾಸ್ ಎಲ್ಲ ಕಂಟಿನ್ಯೂ ಮಾಡ್ಬೇಕು. ಅಂದ್ರೆ ಕೆಲ್ಸ ಮತ್ತೆ ಮನೇಲಿ ಮಗು ಇರ್ತಾನೆ, ಅವನಿಗೆ ಹೇಳ್ಕೊಡೋದು, ಅದ್ರಲ್ಲೂ ನಾನು ಡ್ಯೂಟಿಗೆ ಹೋಗಿ ಬರೋದು, ಮತ್ತೆ ಅಡುಗೆ ಮಾಡ್ಬೇಕು, ವಿಡಿಯೋ ಶೂಟ್ ಮಾಡ್ಬೇಕು, ಎಲ್ಲದಕ್ಕೂ ಟೈಮ್ ಅಡ್ಜಸ್ಟ್ ಮಾಡ್ಲಿಕ್ಕೇನೆ ಆಗ್ತಿಲ್ಲ. ಹಾಗಾಗಿ ಈ ತರ ಆಗ್ತಾ ಇದೆ. ನೋಡ್ಬೇಕು ಇನ್ಮೇಲೆ ಆದ್ರೂ ರೆಗ್ಯುಲರ್ ಆಗಿ ಎಲ್ಲಾನು ಫಾಲೋ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ನೋಡ್ಬೇಕು ಯಾವ ತರ ಆಗುತ್ತೆ ಅಂತ ಹೇಳಿ. ನಾನು ರೆಗ್ಯುಲರ್ ಆಗಿ ಫಾಲೋ ಮಾಡ್ತೀನಲ್ಲ, ಆಗ ನಿಮ್ ಜೊತೆ ಖಂಡಿತ ನಾನು ಶೇರ್ ಮಾಡ್ಕೊಳ್ತೀನಿ. ಇನ್ನ ಮಾಮೂಲಿಯಾಗಿ ಡ್ರೆಸ್ ಎಲ್ಲ ವೇರ್ ಮಾಡಾದ್ಮೇಲೆ ನಾನು ಸಿಂಪಲ್ ಆಗೇನೆ ಹೇರ್ ಸ್ಟೈಲ್ ಎಲ್ಲ ನಾನು ಮಾಡ್ಕೊಂಡಿದೀನಿ. ಮುಂದೆಗಡೆ ಮಾಮೂಲಿಯಾಗಿ ಕ್ಲಿಪ್ ನ ಹಾಕೊಂಡ್ಬಿಟ್ಟು ಹಿಂದೆ ಸ್ವಲ್ಪ ಕೂದ್ಲೆಲ್ಲ ತೇವ ಇತ್ತಲ್ವಾ, ಸ್ನಾನ ಮಾಡ್ಕೊಂಡ್ ಬಂದಿರೋದ್ರಿಂದ ಆರ್ಲಿ ಅಂತ ಹೇಳ್ಬಿಟ್ಟು ಒಂದು ನಟ್ ಹಾಕೊಂಡಿದೀನಿ ಅಷ್ಟೇನೆ. ಅದಾದ್ಮೇಲೆ ಇಲ್ಲಿ ಫೇಸ್ಗೆ ನಾನು ಮಾಮೂಲಿಯಾಗಿ ನಾನು ಯೂಸ್ ಮಾಡೋ ಕ್ರೀಮ್ನೇ ಯೂಸ್ ಮಾಡ್ತೀನಿ. ಆ ಕ್ರೀಮ್ ಎಲ್ಲ ನಾನು ಹಚ್ಕೊಂಡು ನನ್ಗೆ ಸ್ವಲ್ಪ ಇವತ್ತು ಕಣ್ಣಿಗೆ ಕಾಡಿಗೆಲ್ಲ ಹಾಕೊಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಅದನ್ನು ಕೂಡ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಆಮೇಲೆ ಮಾಡ್ಕೊಂಡೆ, ಯಾಕಂದ್ರೆ ನಂಗೆ ತುಂಬಾ ದಿನದಿಂದ ಕಾಡಿಗೆಲ್ಲ ನಾನು ಹಚ್ಕೊಬೇಕು, ಈ ನಡುವೆ ಹಚ್ಚೇ ಇಲ್ವಲ್ಲ ಅಂತ ಅನಿಸ್ತಾ ಇತ್ತು. ಹಾಗಾಗಿ ಕಾಜಲ್ ಎಲ್ಲ ಹಾಕೊಂಡು ಬಳೆ ಎಲ್ಲ ಹಾಕೊಂಡು ಮಾಮೂಲಿಯಾಗಿ ಹೇಗ್ ರೆಡಿ ಆಗ್ತೀವಿ ಆ ತರ ರೆಡಿ ಆಗಿದ್ದೀನಿ. ಮತ್ತೆ ಲಿಪ್ ಲೈನರ್ ಕೂಡ ಹಚ್ಕೊಂಡೆ. ನಂಗೆ ತುಂಬಾ ಇಷ್ಟ ಲಿಪ್ ಲೈನರ್. ನಂಗೆ ಲಿಪ್ಟಿಕ್ ಇಂತನೂ ಲಿಪ್ ಲೈನರ್ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಅದನ್ನು ಕೂಡ ಅಪ್ಲೈ ಮಾಡ್ಕೊಂಡೆ. ಇನ್ನ ನಮ್ಮ ಮನೆಯವ್ರ ಹತ್ರ ಕೇಳ್ತಾ ಇದೆ ಹೇಗ್ ಕಾಣಿಸ್ತಿದೆ ಅಂತ ಹೇಳಿ. ಅವ್ರು ತುಂಬಾ ಚೆನ್ನಾಗಿದೆಯಾ ಅಂತ ಹೇಳಿ ಅವರೇ ವಿಡಿಯೋ ಮಾಡ್ಕೊಟ್ರು. ನೋಡ್ತಾ ಇರ್ಬೋದು ನೀವು ಎಷ್ಟು ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೀನಿ ಅಂತ ಹೇಳ್ಬಿಟ್ಟು. ಇಷ್ಟೇ ಫ್ರೆಂಡ್ಸ್, ನಾನು ಈ ತರ ರೆಡಿ ಆಗಿದ್ದೀನಿ ಇವತ್ತು. ಹೇಗೆ ಕಾಣಿಸ್ತಿದೆ ಈ ತರ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಹಾಗೇನೆ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದು ನಾನೇ ಸ್ಟಿಚ್ ಮಾಡಿರೋದು. ನಾನು ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮಗೂ ನಿಮ್ಮ ಫ್ಯಾಮಿಲಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಹಾಗೇನೆ ನನಗೂ ನಮ್ಮ ಫ್ಯಾಮಿಲಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಒಂದು ವಿಶ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಿಮ್ಮನೇಲಿ ನೀವು ಹೇಗೆ ಗೌರಿ ಗಣೇಶ ಹಬ್ಬನ ಆಚರಿಸಿದ್ರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ನಾನು ಪೂಜೆ ಸ್ಟಾರ್ಟ್ ಮಾಡಬೇಕು. ಪೂಜೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಪೂಜೆ ಆದಮೇಲೆ ನಮ್ಮ ಯಜಮಾನ್ರವರ ಅಕ್ಕನ ಮನೆಗೆ ಹೋಗ್ಬೇಕು. ಅವರು ಚೆನ್ನಾಗಿ ಗಣೇಶ ಎಲ್ಲ ಕೂರಿಸಿದ್ದಾರೆ. ಆದರೆ ಅಲ್ಲೂ ಕೂಡ ಸ್ವಲ್ಪ ವಿಡಿಯೋ ಮಾಡ್ಕೊಳ್ತೀನಿ, ನೋಡೋಣ. ಇನ್ನ ಮಾಮೂಲಿಯಾಗಿ ನಾನು ಕೂಡ ಇವಾಗ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲಾನು ರೆಡಿ ಮಾಡಿದ್ನಲ್ವಾ. ಇನ್ನ ನೈವೇದ್ಯಕ್ಕೆ ಹಾಲ್ನು ಕೂಡ ನಮ್ಮ ಮನೆಯವ್ರು ತಂದಿಟ್ಟಿದ್ರು ಕಾಯಿಸ್ಬಿಟ್ಟು. ಇನ್ನ ಅದನ್ನು ಕೂಡ ದೇವ್ರ ಹತ್ರ ಎಲ್ಲ ಇಟ್ಕೊಂಡೆ. ಮುಂಚೆ ನಾನು 2 ಪ್ಲೇಟಲ್ಲಿ ಹಣ್ಣುಗಳನ್ನ ಇಟ್ಟಿದ್ನಲ್ವಾ, ನನ್ಗೆ ಯಾಕೋ ಸರಿ ಹೋಗ್ತಿರ್ಲಿಲ್ಲ. ಸ್ಪೇಸ್ ಜಾಗ ಜಾಸ್ತಿ ಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು 1 ಪ್ಲೇಟಲ್ಲೇ ಇಟ್ಬಿಡೋಣ ಅಂತ ಹೇಳ್ಕೊಂಡು 1 ಪ್ಲೇಟಲ್ಲೇನೆ ಇಟ್ಬಿಟ್ಟು ಮಾಮೂಲಿಯಾಗಿ ನಾನು ಇವಾಗ ಮೊದಲು ಅಲ್ಲಿ ಮನೆ ದೇವ್ರ ಹತ್ರ ಪೂಜೆ ಮಾಡ್ಕೊಂಡು ಆಮೇಲೆ ಇಲ್ಲೂ ದೀಪ ಹಚ್ತಾ ಇದ್ದೀನಿ. ಅಲ್ಲೂ ಫಸ್ಟ್ ದೀಪ ಹಚ್ಕೊಂಡು ಆಮೇಲೆ ಇಲ್ಲೂ ದೀಪ ಹಚ್ಕೊಂಡು ಮಾಮೂಲಿಯಾಗಿ ಹಣೆಗೆ ಸ್ವಲ್ಪ ಕುಂಕುಮ ಇಟ್ಕೊಂಡು ಈಗ ನಾನು ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ರ ಮನೇಲೂ ನೀವ್ ಹೇಗ್ ಪೂಜೆ ಮಾಡ್ತೀರಾ, ನಾನು ಹಾಗೆ ಪೂಜೆ ಮಾಡೋದು. ಏನು ಹೊಸ ರೀತಿಯಾಗಿ ಹೊಸದಾಗಿ ಏನು ಮಾಡೋದಿಲ್ಲ. ಮಾಮೂಲಿಯಾಗಿ ಎಲ್ರ ಮನೇಲಿ ಹೇಗ್ ಪೂಜೆ ಮಾಡ್ತೀವಿ ಆ ತರನೇನೆ ಪೂಜೆ ಮಾಡೋ ಅಂತದ್ದು. ಸ್ವಲ್ಪ ಡೆಕೋರೇಷನ್ ಮಾಡಿದ್ದೆ ಅಷ್ಟೇನೆ. ಮಾಮೂಲಿಯಾಗಿ ನೈವೇದ್ಯ ಎಲ್ಲ ಇಟ್ಟು ಹಣ್ಣು ಹಂಪಲು ಎಲ್ಲಾನು ಇಟ್ಬಿಟ್ಟು ಮಾಮೂಲಿಯಾಗಿ ಪೂಜೆ ಮಾಡ್ಕೊಂಡಿರೋದು ಅಷ್ಟೇನೆ. ಮಾಮೂಲಿಯಾಗಿ ನಾನ್ ಪೂಜೆ ಎಲ್ಲ ಮಾಡಿದ್ದಾದ್ಮೇಲೆ ಸ್ವಲ್ಪ ಬುಕ್
ಕೂಡ ಓದ್ದೆ. ದೇವ್ರ ಬುಕ್ ಎಲ್ಲ ನಾನು ಓದ್ತಾ ಇರ್ತೀನಿ, ಯಾವಾಗ್ಲೂ ಡೈಲಿ ಅಷ್ಟೇ ಪೂಜೆ ಮಾಡಿದಾಗೆಲ್ಲ ಓದ್ತಾ ಇರ್ತೀನಿ. ಈ ತರ ಹಬ್ಬದ ದಿನಗಳಲ್ಲೂ ಓದ್ತಾ ಇರ್ತೀನಿ. ಇನ್ನ ನಮ್ಮ ಮನೆಯವರು ಮಾಮೂಲಿಯಾಗಿ ಮತ್ತೆ ಪೂಜೆ ಮಾಡಿದ್ರು ಅವರು ಕೂಡ. ಇನ್ನ ನಾನು ಬೆಳಿಗ್ಗೆ ಎದ್ದು ಎಲ್ಲಾ ಕೆಲ್ಸನೂ ಮಾಡ್ಕೊಳ್ಳೋಷ್ಟೊತ್ತಿಗೆ ಪಾಪ ನಮ್ಮ ಮನೆಯವರೇ ಇವತ್ತು ಟಿಫನ್ ಮಾಡಿದ್ರು. ಅಂದ್ರೆ ಅವರು ತುಂಬಾ ಚೆನ್ನಾಗಿ ಚಿತ್ರಾನ್ನ ಮಾಡ್ತಾರೆ. ಅವರೇನೆ ಕೂಡ ಪಾಪ ನಾನು ದೇವ್ರ ಕೆಲ್ಸ ಎಲ್ಲ ನಾನು ಮಾಡ್ಕೊಳ್ತಾ ಇದ್ನಲ್ಲ, ಇನ್ನು ಅವರು ಮಾಮೂಲಿಯಾಗಿ ಕಿಚನ್ ಅಲ್ಲಿ ಅಡಿಗೆ ಕೆಲಸನ ಮಾಡ್ತಾ ಇದ್ರು. ಪಾಪ ಇವತ್ತು ಅವರೇ ಟೀ ಇಟ್ಟು ಮತ್ತೆ ಬೆಳಗಿನ ತಿಂಡಿಗೆ ಅಂತೇಳಿ ಚಿತ್ರಾನ್ನವನ್ನು ಕೂಡ ಮಾಡಿದ್ರು. ತುಂಬಾ ಚೆನ್ನಾಗಿ ಮಾಡಿದ್ರು. ಇನ್ನು ನಾನು ಪೂಜೆ ಎಲ್ಲ ಆದ್ಮೇಲೆ ಮಂಗಳಾರತಿ ಎಲ್ಲಾನು ತಗೊಂಡಿದ್ದಾಯ್ತಲ್ವಾ, ಇನ್ನ ಟಿಫನ್ ಮಾಡೋಣ, ಆಲ್ರೆಡಿ ತುಂಬಾ ಲೇಟ್ ಆಗಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಮಾಮೂಲಿಯಾಗಿ ಟಿಫನ್ ಹಾಕೊಂಡು ಕೊಡ್ತಾ ಇದ್ದೆ. ಅವರೇ ಮಾಡಿದ್ದು. ಇನ್ನ ಅವ್ರಿಗೂ ಹಾಕೊಟ್ಬಿಟ್ಟು ಇನ್ನ ನಾನು ಕೂಡ ಜೊತೆಗೆ ಕುತ್ಕೊಂಡೆ, ಟಿಫನ್ ಮಾಡ್ಕೊಂಡೆ. ಟಿಫನ್ ಎಲ್ಲ ಮಾಡಿದಾದ್ಮೇಲೆ ಟೀ ಎಲ್ಲ ಕುಡ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಕೂತಿದ್ವಿ. ನೋಡ್ತಾ ಇರ್ಬೋದು ನೀವು, ನನ್ ಮಗನ್ ಬರ್ಡೇಗೆ ನಾವು ಈ ತರ ಮನೇಲಿ ನಾವೇನೆ ಡೆಕೋರೇಷನ್ ಮಾಡಿದ್ದು. ಅದು ಒಂದ್ ಸ್ವಲ್ಪನೂ ಕೂಡ ಹಾಳಾಗಿರ್ಲಿಲ್ಲ. ಅದಾಗಿ ತೆಗಿಲಿಕ್ಕೆನೆ ಮನ್ಸ್ ಬಂದಿಲ್ಲ, ಅದಕ್ಕಾಗಿ ಹಾಗೇನೇನೆ ಬಿಟ್ಟಿದ್ವಿ. ಇನ್ನ ಬರ್ಡೇ ಆಗಿ ಆಲ್ರೆಡಿ ಒಂದು ವೀಕ್ ಆಗಿತ್ತು ಅಂತ ಅನ್ಕೊಳ್ತೀನಿ. ಇನ್ನು ಅಷ್ಟು ಚೆನ್ನಾಗಿತ್ತಲ್ವಾ, ಹೇಗ್ ತೆಗಿಯೋದು ಅಂತ ಹೇಳ್ಬಿಟ್ಟು ನಾವು ರಿಮೋನೆ ಮಾಡಿರ್ಲಿಲ್ಲ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬಲೂನು ಅಂತ ಹೇಳಿ. ಇನ್ನ ನಮ್ಮ ಮನೆಯವರು ಕೂಡ ರೆಡಿ ಆಗ್ತಾ ಇದ್ರು ಅಷ್ಟೊತ್ತಿಗೆ. ಫ್ರೆಂಡ್ಸ್, ನಾನಿವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಡಿ ಆಗಿದ್ದೀನಿ. ಆಗಲೇ ಹೇಳ್ದಂಗೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕವ್ರ ಮನೆಗೆ ಹೋಗ್ಬೇಕು, ಪೂಜೆ ಇದೆ, ಇಬ್ರು ಮನೇಲೂ ಪೂಜೆ ಇದೆ. ಅದಕ್ಕಾಗಿ ಇವಾಗ ಅಲ್ಲಿಗೆ ಹೊರಟಿದ್ದೀವಿ. ಅಲ್ಲಿ ಯಾವ ಥರ ಗಣೇಶ ಕೂಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊತೀನಿ. ಅದೇ ಇವಾಗ ನಮ್ಮ ಮನೆಯವರು ಕೂಡ ತಲೆ ಎಲ್ಲ ಬಾಚ್ಕೊಳ್ತಿದ್ದಾರೆ. ಈಗ ಹೊರಡಬೇಕು, ರೆಡಿಯಾಗಿದ್ದೀವಿ ಈ ಥರ. ಇನ್ನು ಬಟ್ಟೆನೂ ಕೂಡ ವಾಶ್ ಮಾಡಿರೋದು ಎಷ್ಟೊಂದಿದೆ ಅಂತ ನೋಡ್ತಾ ಇರ್ಬೋದು ನೀವು. ಇದನ್ನು ಕೂಡ ಫೋಲ್ಡ್ ಮಾಡ್ಬೇಕು. ಇನ್ನು ಅದೊಂದ್ ಕೆಲ್ಸ ಬಾಕಿ ಇದೆ. ಇನ್ನ ನಾವು ಟಿಫನ್ ಮಾಡಿರೋ ಪಾತ್ರೆ ಎಲ್ಲ ನಾನು ತೊಳ್ದಿಟ್ಬಿಟ್ಟು ಈಗ ಬರ್ತಾ ಇದೀವಿ. ನೋಡ್ತಾ ಇರ್ಬೋದು ನೀವು ಆಟೋದಲ್ಲಿ. ಇನ್ನ ನಮ್ ಹುಡುಗರೆಲ್ಲ ಅಲ್ಲೇನೆ ಇದ್ರಲ್ವಾ, ಇನ್ನ ನಾವು ಕೂಡ ಹೋದ್ವಿ. ಇವಾಗ ಹೋಗಿದ ತಕ್ಷಣ ಅವ್ರು ಗಣೇಶ ಕೂರ್ಸಿದ್ರಲ್ವಾ, ಹಾಗೇನೆ ಕಂಕಣ ರೆಡಿ ಮಾಡಿದ್ರು, ಅದನ್ನು ಕೂಡ ಕಟ್ತಾ ಇದ್ರು. ಇನ್ನ ಮಾಮೂಲಿಯಾಗಿ ಹೂವನ ಇಟ್ಬಿಟ್ಟು ಮಾಮೂಲಿಯಾಗಿ ಅರ್ಶಿನ ದಾರದಲ್ಲಿ ಕಂಕಣ ಮಾಡಿ ಕಟ್ತಾ ಇದ್ದಾರೆ. ಇನ್ನ ಈಗ ನಾನು ಕೂಡ ಪೂಜೆ ಮಾಡೋಣ ಅಂತ ಅನ್ಬಿಟ್ಟು ಪೂಜೆ ಮಾಡ್ಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಮಗನು ಕೂಡ ಪೂಜೆ ಮಾಡ್ತೀನಿ ಅಮ್ಮ ನಾನು ಇನ್ನೊಂದ್ಸಲ ಅಂತ ಹೇಳ್ಬಿಟ್ಟು ಅವನು ಕೂಡ ಪೂಜೆನ ಮಾಡ್ತಾ ಇದ್ದ. ಸರಿ ಅಂತ ಹೇಳ್ಬಿಟ್ಟು ನಾನು ಅವನ್ಗೆ ಈ ತರ ಮಾಡು ಅಂತ ಹೇಳ್ಕೊಡ್ತಾ ಇದ್ದೆ. ನಾವ್ ಹೇಳ್ಕೊಟ್ರೇನೆ ಅಲ್ವಾ ಮಕ್ಳಿಗೆ ಗೊತ್ತಾಗೋದು, ಹಾಗಾಗಿ ಹೇಳ್ಕೊಡ್ತಾ ಇದ್ದೆ. ಇನ್ನ ನನ್ ಮಗ ಪೂಜೆ ಮಾಡಿದಾಯ್ತು. ಇನ್ನ ನಾನು ಕೂಡ ಮಾಮೂಲಿಯಾಗಿ ದೇವ್ರಿಗೆ ಗಂಧದ ಕಡ್ಡಿನ ಬೆಳಗ್ಬಿಟ್ಟು ಮಂಗಳಾರತಿನ ತಗೊಳ್ತಾ ಇದ್ದೆ. ಇಷ್ಟೇನೇನೆ, ಎಷ್ಟು ಚೆನ್ನಾಗಿ ಕೂರ್ಸಿದ್ದಾರೆ ನೋಡ್ತಾ ಇರ್ಬೋದು ನೀವು. ಗಣಪತಿ ನೋಡ್ಲಿಕ್ಕೆನೆ 2 ಕಣ್ಣು ಸಾಕಾಗ್ತಿಲ್ಲ, ಅಷ್ಟು ಚೆನ್ನಾಗಿ ಕೂರ್ಸಿದ್ರು. ಇನ್ನ ಮಾಮೂಲಿಯಾಗಿ ಅಕ್ಷತೆ ಎಲ್ಲ ಹಾಕ್ಬಿಟ್ಟು ನಾನು ಕೈ ಮುಗ್ದೆ. ಇನ್ನು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ, ಗೌರಮ್ಮನು ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದ್ರು. ತುಂಬಾ ಚೆನ್ನಾಗಿತ್ತು ನೋಡ್ಲಿಕ್ಕೆ, 2 ಕಣ್ಣು ಸಾಲಲ್ಲ. ಇನ್ನ ಮಾಮೂಲಿಯಾಗಿ ಅವರು ಕೂಡ ಮೋದಕ ಎಲ್ಲ ಮಾಡಿದ್ರಲ್ಲ, ಇನ್ನ ತಗೊಂಡ್ ಬಂದ್ ಕೊಡ್ತಾ ಇದ್ರು ತಿನ್ನು ಅಂತ ಹೇಳ್ಬಿಟ್ಟು. ನಾನು ಕೂಡ ಮೋದಕ ಎಲ್ಲ ಟೇಸ್ಟ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು, ಎಷ್ಟು ರುಚಿಯಾಗಿ ಬಂದಿತ್ತು ಗೊತ್ತಾ. ನಾವ್ ಅದೇನೆ ದೇವ್ರಿಗೆ ಏನೇ ಮಾಡಿದ್ರುನು ಅದು ತುಂಬಾ ರುಚಿಯಾಗಿ ಬರುತ್ತೆ ಅಂತ ಹೇಳ್ತಾರಲ್ಲ, ಅದು ನಿಜನೇನೆ. ತುಂಬಾ ರುಚಿಯಾಗಿ ಬಂದಿತ್ತು. ನನ್ಗಂತೂ ಮೋದಕ ಅಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಇನ್ನು ಅದ್ರ ಜೊತೆಗೆ ಕರ್ಜಿಕಾಯಿನೂ ಕೊಟ್ಟಿದ್ರು. ಇನ್ನ ಈ ಗಣೇಶ ಬಂದು ನಮ್ಮ ಯಜಮಾನ್ ಅವ್ರ ಅಕ್ಕ ಇದಾರಲ್ಲ, ಅವ್ರ 3ನೇ ಅಕ್ಕ ಅವ್ರ ಮನೇಲಿ ಕೂರ್ಸಿದ್ದು. ಈಗ ತೋರಿಸ್ತಾ ಇರೋದು ಬಂದು ನಮ್ಮ ಯಜಮಾನ್ರು ಇದಾರಲ್ಲ, ಅವ್ರ ಅಕ್ಕ 2ನೇ ಅಕ್ಕ ಅವ್ರ ಮನೇಲಿ ಈ ಗಣೇಶನ ಕೂರ್ಸಿದ್ದು. ಇಲ್ಲೂ ಅಷ್ಟೇನೆ ಗಣೇಶ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂಡ್ ಗೌರಮ್ಮನು ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನ ಅಲ್ಲೂ ಕೂಡ ಸ್ವಲ್ಪ ಹೊತ್ತು ಕೂತಿದ್ದು. ಅದಾದ್ಮೇಲೆ ನಾನು ರಿಟರ್ನ್ ಇವ್ರ ಮನೆಗೆ ಬಂದೆ. ಅಂದ್ರೆ ಇದು ಅಕ್ಕಪಕ್ಕನೆ ಮನೆ ಇರೋದ್ರಿಂದ ಏನು ಒಂದ್ 5 ಮಿನಿಟ್ಸ್ ತಗೊಳಲ್ಲ, ಅಷ್ಟು ಹತ್ರನೇ ಇದೆ. ಇನ್ನ ಇವರು ಇನ್ನ ದೇವ್ರಿಗೆ ಮಧ್ಯಾಹ್ನಕ್ಕೆ ನೈವೇದ್ಯ ಇಡ್ಬೇಕಲ್ವಾ, ಇನ್ನ ಮಾಮೂಲಿಯಾಗಿ ಒಬ್ಬಟ್ಟು ಅದನ್ನೆಲ್ಲ ನಾನು ಪ್ರಿಪೇರ್ ಮಾಡ್ತಾ ಇದ್ರು. ಅವ್ರ ಯಜಮಾನ್ರು ಬಂದು ಕೋಸಂಬರಿಗೆ ಎಲ್ಲ ನಾನು ರೆಡಿ ಮಾಡ್ಕೊಳ್ತಾ ಇದ್ರು. ಸ್ವಲ್ಪ ಎಲ್ಲ ಮೆಸ್ಸಿ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಹಬ್ಬ ಅಂದ್ರೆ ಇದೇ ತರನೇ ಅಲ್ವಾ, ಗಡಿಬಿಡಿಲೇನೆ ಆಗ್ತಾ ಇರುತ್ತೆ. ಏನ್ರ ಮಾಡ್ತಾ ಇದೀರಾ? ಟೆಂತಲ್ಲಿ ಯಾರು ಫೇಲ್ ಆಗಿರೋದು? ಬೊಂಬೆಗಳು ಎಲ್ಲಿ ತಂದ್ರಿ? ಚೆನ್ನಾಗವ ಬೊಂಬೆಗಳು, ಚೆನ್ನಾಗವೆ. ಇನ್ನ ಈ ಬೊಂಬೆಗಳು ನೋಡ್ತಾ ಇರ್ಬೋದು ನೀವು.
ಇದ್ರ ಸಂದೇಶ ಏನಪ್ಪಾ ಅಂದ್ರೆ ಎಲ್ರಿಗೂ ಗೊತ್ತೇ ಇರುತ್ತೆ, ಕೆಟ್ಟದನ್ನ ನೋಡ್ಬಾರ್ದು, ಕೆಟ್ಟದನ್ನ ಕೇಳಿಸ್ಕೋಬಾರ್ದು, ಕೆಟ್ಟದನ್ನ ಮಾತಾಡ್ಬಾರ್ದು, ಕೆಟ್ಟದ್ದು ಯೋಚನೆ ಮಾಡ್ಬಾರ್ದು ಅಂತ ಹೇಳಿ. ಇನ್ನ ತುಂಬಾ ಚೆನ್ನಾಗಿತ್ತು. ಇನ್ನು ನನ್ ಮಗ ಚಿಕ್ಕವನಲ್ವಾ, ಬೊಂಬೆಗಳ ಜೊತೆ ಆಟ ಆಡ್ತಾ ಇದ್ದ, ಅದಕ್ಕೆ ತುಪ್ಪ ಎಲ್ಲ ತಿನ್ಸೋದು ಈ ತರ ಎಲ್ಲಾನು ಮಾಡ್ತಾ ಇದ್ದ. ಹಾಗೇನೆ ನಾನೊಂದು ವಿಡಿಯೋ ಕ್ಯಾಪ್ಚರ್ ನ ಮಾಡ್ಕೊಂಡೆ. ಮಕ್ಳಿದ್ರೆ ಮನೇಲಿ ಎಷ್ಟು ತುಂಟಾಟ ಮಾಡ್ತಿರ್ತಾರೆ ಅಂದ್ರೆ ಅದು ಏನೋ ಒಂಥರ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ. ಹಾಗಾಗಿ ಅದೊಂದು ವಿಡಿಯೋನ ಹಾಗೇನೆ ಕ್ಯಾಪ್ಚರ್ ಮಾಡ್ಕೊಂಡೆ. ಬೊಂಬೆಗಳು ಕೂಡ ತುಂಬಾ ಚೆನ್ನಾಗಿತ್ತು. ಇನ್ನ ಅದಾದ್ಮೇಲೆ ಇಲ್ಲಿ ಬಜ್ಜಿಗೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅಷ್ಟೊತ್ತಿಗೆ ಅವರು ಕೂಡ ಕೋಸಂಬರಿನ ರೆಡಿ ಮಾಡಿದ್ರು. ಇನ್ನು ಮಾಮೂಲಿಯಾಗಿ ಬಜ್ಜಿ ಮಾಡೋದು ಎಲ್ರಿಗೂ ಗೊತ್ತೇ ಇರುತ್ತೆ. ನಾನು ಒಂದು 3/4 kg ಅಷ್ಟು ಕಡಲೆ ಹಿಟ್ಟನ್ನ ಹಾಕ್ಬಿಟ್ಟು ಅದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. 2.5 ಸ್ಪೂನ್ ಅಷ್ಟೇನೆ ಸೇರಿಸ್ಕೊಂಡೆ, ಸ್ವಲ್ಪ ಜನ ಜಾಸ್ತಿ ಇದಾರಲ್ವಾ ಹಾಗಾಗಿ. ಇನ್ನು ಅದಕ್ಕೇನೆ ಒಂದು 1/4 ಸ್ಪೂನ್ ಅಷ್ಟು ಅರಿಶಿಣನ ಸೇರಿಸ್ಕೊಂಡು ಮಾಮೂಲಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇನೆ. ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಒಂದ್ ಸ್ವಲ್ಪ ಹೊತ್ತು ನೆನೆಲಿಕ್ಕೆ ಎತ್ತಿಟ್ಕೊಳ್ಳೋದಷ್ಟೇನೆ. ಯಾವುದೇ ರೀತಿ ಸೋಡಾ ಏನು ಹಾಕೋದಿಲ್ಲ, ಯಾಕಂದ್ರೆ ಹೆಲ್ತಿಗೆ ಅಷ್ಟೊಂದು ಒಳ್ಳೇದಲ್ಲ ನೋಡಿ. ಇನ್ನ ಒಂದ್ ಸ್ವಲ್ಪ ಹೊತ್ತು ಮುಂಚೆನೆ ಕಲ್ಸಿಟ್ರೆ ಇನ್ನು ಹಿಟ್ಟು ಚೆನ್ನಾಗಿ ಉಬ್ಕೊಂಡ್ ಬರುತ್ತೆ. ಯಾಕಂದ್ರೆ ನಾವು ಸೋಡಾ ಹಾಕಿರೋದಿಲ್ಲ ಅಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತೇನೆ ಕಲ್ಸಿ ಇಡ್ಬೇಕಾಗತ್ತೆ. ಇಲ್ಲಾಂದ್ರೂ ಒಂದು 2-3 ಅವರ್ಸ್ ಮುಂಚೆನೆ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಸೋಡದ ಅವಶ್ಯಕತೆನೇ ಇಲ್ಲ, ಚೆನ್ನಾಗಿ ಬರುತ್ತೆ. ನಾವಿಲ್ಲಿ ರೆಡಿ ಮಾಡ್ಬಿಟ್ಟು 1 ಅವರ್ ಅಷ್ಟೇನೆ ಇಟ್ಟಿದ್ದು, ಹಾಗಾಗಿ ಬಜ್ಜಿ ಸ್ವಲ್ಪ ಹಾರ್ಡ್ ಆಗಿ ಬಂತು. ಇನ್ನು ಸ್ವಲ್ಪ ಮಿಕ್ಸರ್ ಮಿಕ್ಕಿತ್ತು ಅಂತ ಹೇಳಿ ಎತ್ತಿಟ್ವಲ್ಲ, ಅದು ಸ್ವಲ್ಪ ಚೆನ್ನಾಗಿ ಬಂದಿತ್ತು. ಆಮೇಲೆ ಮತ್ತೆ ಮಾಡ್ಕೊಂಡಿದ್ವಲ್ಲ ನೈಟು, ಅವಾಗ ಇನ್ನ ಅದಕ್ಕೆ ಇವರು ಬಜ್ಜಿ ಮೆಣಸಿನ್ಕಾಯಿನೂ ಕೂಡ ಎಲ್ಲಾನು ರೆಡಿ ಮಾಡ್ಕೊಳ್ತಾ ಇದ್ರು, ಕಟ್ ಮಾಡಿ ಕೊಡ್ತಾ ಇದ್ರು. ಇನ್ನು ಅದು ಕೂಡ ರೆಡಿ ಆಗೋಯ್ತು. ಇನ್ನು ಅವ್ರ ಆ ಕಡೆಯಲ್ಲಿ ಒಬ್ಬಟ್ಟಿಗೆ ಹೂರ್ಣನ ರೆಡಿ ಮಾಡಿ ಇಟ್ಟಿದ್ರಲ್ವಾ, ಅದನ್ನು ಕೂಡ ಮಿಕ್ಸಿಗೆ ಹಾಕೊಂಡು ರೆಡಿ ಮಾಡ್ಕೊಳ್ತಾ ಇದ್ರು. ಬೇಗ ಬೇಗ ನೈವೇದ್ಯ ಮಾಡೋಣ, ಟೈಮ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಇನ್ನು ನಾನು ಅವ್ರ ಮನೆ ಮುಂದೆ ಒಂದು ರಂಗೋಲಿ ಚೆನ್ನಾಗಿ ಹಾಕಿದ್ರು, ಅದನ್ನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಇನ್ನು ಸ್ವಲ್ಪ ನಾನು ಡ್ರೆಸ್ ಹೊಸದ್ ವೇರ್ ಮಾಡಿದ್ನಲ್ವಾ, ಹಾಗೇನೆ ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ವಿ, ಚೆನ್ನಾಗಿರುತ್ತೆ ಅಂತೇಳಿ. ಹಾಗೇನೆ ವಿಡಿಯೋಗೂ ಕೂಡ ಇದು ಡ್ರೆಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ. ಈ ಡ್ರೆಸ್ ನಾನು ವರಮಹಾಲಕ್ಷ್ಮಿ ಬ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ನಾನು ಶಾಪಿಂಗ್ ಬ್ಲಾಗ್ ಅಲ್ಲಿ ಆಲ್ರೆಡಿ ಯಾವ್ಯಾವ ಡ್ರೆಸ್ ನ ತಂದಿದ್ದೀನಿ ಅಂತ ಹೇಳಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದೆ ಹೋಗಿ ಅಲ್ಲಿ ಚೆಕ್ ಮಾಡಿ. ಇದು ಬಂದು ಜಯನಗರದಲ್ಲಿ ಪರ್ಚೇಸ್ ಮಾಡಿರೋ ಅಂತದ್ದು. ಎಷ್ಟು ಚೆನ್ನಾಗಿದೆ ಗೊತ್ತಾ ಕ್ವಾಲಿಟಿ, ಹಾಗೇನೆ ನೋಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ವೇರ್ ಮಾಡ್ಲಿಕ್ಕೂ ಕೂಡ ತುಂಬಾ ಕಂಫರ್ಟಬಲ್ ಆಗಿದೆ. ನೀವು ಬೇಕು ಅಂತಂದ್ರೆ ಆ ವಿಡಿಯೋದಲ್ಲಿ ಹೋಗಿ ಚೆಕ್ ಮಾಡಿ. ಇನ್ನು ಅದಾದ್ಮೇಲೆ ಇಲ್ಲಿ ಇವರು ತಮಾಷೆ ಮಾಡ್ತಾ ಇದ್ರು, ಇನ್ನು ಅದನ್ನೇನೆ ವಿಡಿಯೋನ ಒಂದು ಕ್ಯಾಪ್ಚರ್ ಮಾಡ್ಕೊಂಡೆ. ಕಾಮಿಡಿ ಮಾಡ್ತಾ ಇದ್ರು ಅವರು. ಇನ್ನು ನಾನು ಅವ್ರು ಏನ್ ಮಾತಾಡ್ತಿದ್ರು ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡೋಣ ಅನ್ಕೊಂಡೆ, ಬಟ್ ಅಂದ್ರೆ ವಾಯ್ಸ್ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು, ಹಾಗಾಗಿ ನಾನು ಅದನ್ನ ಅಪ್ಲೋಡ್ ಮಾಡಕ್ ಹೋಗ್ಲಿಲ್ಲ. ಇನ್ನ ನನ್ನ ಮಗ ವಾಶ್ರೂಮ್ಗೆ ಹೋಗಿ ಆಚೆಗೆ ಬರಕ್ ಎದುರುತ್ತಾ ಇದ್ದವ್ರಿದ್ರು ಅಂತ ಹೇಳಿ. ಇನ್ನ ಇವರು ಕೂಡ ಇವಾಗ ಬಜ್ಜಿ ಮತ್ತೆ ಹೋಳಿಗೆ ಎಲ್ಲ ನಾನು ದೇವ್ರಿಗೆ ನೈವೇದ್ಯ ಇಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ರು. ನೋಡ್ತಾ ಇರ್ಬೋದು ನೀವು ಈಗ ದೇವ್ರಿಗೆ ಮಧ್ಯಾಹ್ನ ಊಟಕ್ಕೆ ನೈವೇದ್ಯ ಮಾಡಿರೋ ಅಂತದ್ದು ಮಾಮೂಲಿಯಾಗಿ ಹೋಳ್ಗೆ, ಕೋಸಂಬರಿ, ತೊಂಡೆಕಾಯಿ ಪಲ್ಯ, ಇದ್ರ ಜೊತೆಗೆ ಪಲಾವು, ಹಾಗೇನೆ ಅನ್ನ ಸಾಂಬಾರು ಮತ್ತೆ ಬಜ್ಜಿ, ಇಷ್ಟನ್ನ ನೈವೇದ್ಯ ಮಾಡಿ ಪೂಜೆ ಮಾಡಿರೋ ಅಂತದ್ದು. ಈಗ ಗಣೇಶ ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ಯೂಟ್ ಆಗಿ ಚೆನ್ನಾಗಿ ಕಾಣಿಸ್ತಿದ್ರು ಅಂತ ಹೇಳಿ. ಇನ್ನು ಅದಾದ್ಮೇಲೆ ಸ್ವಲ್ಪ ಸಾಯಂಕಾಲ ಆಗ್ತಾ ಬಂತು. ಇನ್ನು ಅವಾಗಿಂದ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಹುಡುಗಿ ಬಂದು ನನ್ನ ಮಗನ್ಗೆ ಪಂಚೆನ ಹಾಕಿ ರೆಡಿ ಮಾಡ್ತಾ ಇದ್ಲು, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದ ಅವನು, ಕ್ಯೂಟ್ ಆಗಿ. ಇನ್ನು ಅದಾದ್ಮೇಲೆ ಇವಾಗ ನೈಟು ಊಟ ಮಾಡ್ಲಿಕ್ಕೆ ಎಲ್ಲಾನು ಪ್ರಿಪೇರ್ ಮಾಡಿ ಇಟ್ಬಿಡೋಣ. ಇನ್ನು ಅರ್ಶಿನ ಕುಂಕುಮ ಎಲ್ಲ ತಗೊಳ್ಳೋರು ಬಂದ್ರೆ ಕಷ್ಟ ಆಗುತ್ತೆ ಅವಾಗ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹಾಗೇನೆ ಮಾತಾಡ್ಕೊಂಡು ಒಬ್ರಿಗೊಬ್ರು ಒಂದೊಂದ್ ಕೆಲ್ಸನ ಮಾಡ್ಕೊಳ್ತಾ ಇದ್ವಿ. ನಾನೇನ್ ಜಾಸ್ತಿ ಮಾಡ್ಲಿಕ್ಕೆ ಹೋಗಿಲ್ಲ, ಎಲ್ಲ ಅವರೇ ಮಾಡಿದ್ದು. ಲಾಸ್ಟ್ ಸ್ವಲ್ಪ ಬಜ್ಜಿ ಮಾತ್ರ ನಾನು ಫ್ರೈ ಮಾಡ್ತಾ ಇದ್ದೆ. ಇನ್ನ ಬಜ್ಜಿ ಎಲ್ಲಾನು ಮಾಡಿಟ್ಬಿಟ್ಟು ಊಟಕ್ಕೆಲ್ಲಾನು ಕುಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಊಟ ಮಾಡ್ಲಿಕ್ಕೆ ಅಂತೇಳಿ ಬಾಳೆದೆಲ್ಲ ಎಲ್ಲಾನು ರೆಡಿ ಮಾಡ್ತಾ ಇದ್ರು. ತುಂಬಾ ಉದ್ದ ಇತ್ತು ಅಂತೇಳಿ ಚಿಕ್ಕದಾಗಿ ಕಟ್ ಮಾಡಿ ರೆಡಿ ಮಾಡ್ತಾ ಇದ್ರು. ಇನ್ನ ಊಟಕ್ಕೆ ಮಾಮೂಲಿಯಾಗಿ ಬೇಳೆ ಮತ್ತೆ ಆಲೂಗೆಡ್ಡೆ ಮತ್ತೆ ಅದ್ರ ಜೊತೆಗೆ ನುಗ್ಗೆಕಾಯಿನ ಹಾಕ್ಬಿಟ್ಟು ಸಾಂಬಾರ್ ಮಾಡಿದ್ರು. ಇನ್ನ ತರಕಾರಿ ಎಲ್ಲಾನು ಹಾಕ್ಬಿಟ್ಟು ಪಲಾವ್ನು ಕೂಡ ಮಾಡಿದ್ರು. ಇದ್ರ ಜೊತೆಗೆ ಮೊಸರು ಬಜ್ಜಿನೂ ಕೂಡ ಮಾಡಿದ್ರು. ಅಂಡ್ ಇದ್ರ ಜೊತೆಗೆ ಮಾಮೂಲಿಯಾಗಿ ಬಜ್ಜಿ ಮಾಡಿದ್ರು ಅಂತ ಹೇಳದ್ನಲ್ವಾ, ಅದು ಕೂಡ ಇತ್ತು. ಆಮೇಲೆ ಮಾಮೂಲಿಯಾಗಿ ಕೋಸಂಬರಿ ಮತ್ತೆ ರೈಸ್, ವೈಟ್ ರೈಸು,
ಇದ್ರ ಜೊತೆಗೆ ಹೋಳಿಗೆ ತುಪ್ಪ ಎಲ್ಲಾನು ಮಾಡಿದ್ರು, ಚೆನ್ನಾಗಿತ್ತು. ಅಂಡ್ ತೊಂಡೆಕಾಯಿ ಪಲ್ಯನೂ ಕೂಡ ಮಾಡಿದ್ರು. ಇನ್ನ ಎಲ್ರನ್ನು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಬಡಿಸ್ಲಿಕ್ಕೆ ಕುತ್ಕೊಂಡಿದ್ವಿ. ಎಲ್ರು ಚೆನ್ನಾಗಿ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಡಿಸ್ಕೊಂಡು ಊಟ ಮಾಡ್ತಾ ಇದ್ವಿ. ಅಡಿಗೆ ಎಲ್ಲಾನು ಕೂಡ ತುಂಬಾ ರುಚಿಯಾಗಿ ಬಂದಿತ್ತು. ಹಬ್ಬದ ಊಟ ಅಂದ್ರೇನೆ ಅದೇ ತರ ಅಲ್ವಾ, ಅದ್ರಲ್ಲೂ ಬಾಳೆದೆಲೆ ಊಟ ಅಂತಂದ್ರೆ ಒಂದ್ ಕೈ ಜಾಸ್ತಿನೇ ರುಚಿ ಕೊಡುತ್ತೆ ಅಂತ ಹೇಳ್ಬೋದು. ಎಲ್ಲಾರು ಕುತ್ಕೊಂಡು ಊಟ ಎಲ್ಲ ಮಾಡಿ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಅದೇ ಗ್ಯಾಸ್ ಖಾಲಿ ಇರ್ಲಿಲ್ವಂತ ಮಾಡಕ್ ಹೊಟ್ಟೆ ಸಿಗ್ತೈತಲ್ಲ ಅದಕ್ಕೆ ಮಾಡಕ್ ಸೈಕಲ್ ಕೆಲಸ ಅನ್ನೋದು. ಇನ್ನ ಊಟ ಮಾಡಿ ರೆಸ್ಟ್ ಮಾಡಿದ್ದೆಲ್ಲ ಆದ್ಮೇಲೆ ಮತ್ತೆ ನಾನು ಈವ್ನಿಂಗ್ ಇಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ನಮ್ಮ ಹುಡ್ಗಿ ಸ್ವಲ್ಪ ಹೂವನ ಮುಡಿಸ್ಕೊಡು ಅಂತ ಹೇಳ್ಬಿಟ್ಟು ಬಂದಿದ್ಲು. ಹಾಗಾಗಿ ಅವಳಿಗೂ ಕೂಡ ನಾನು ಇಲ್ಲಿ ಹೂವನ ಮುಡಿಸ್ತಾ ಇದ್ದೆ. ದಿಂಡು ಮಲ್ಲಿಗೆ ಚೆನ್ನಾಗಿತ್ತು. ಹಾಗಾಗಿ ಇದು ಸ್ವಲ್ಪ ದಿಂಡು ಮಲ್ಲಿಗೆಗೆ ನಾವು ಯು ಪಿನ್ಸ್ ಹಾಕಿ ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಕೂರುತ್ತೆ. ಏರ್ ಪಿನ್ ಅಲ್ಲಿ ಅಷ್ಟೊಂದು ಕೂರ್ತಿರ್ಲಿಲ್ಲ, ಹಾಗಾಗಿ ಅದನ್ನೇನೆ ಟ್ರೈ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ವಿ. ಆಮೇಲೆ ಚೆನ್ನಾಗಿ ಬಂತು. ಇನ್ನು ಅದಾದ್ಮೇಲೆ ನಮ್ಮ ಮನೆಯವರು ಇಲ್ಲಿ ಗಣೇಶ ಬಿಡ್ಲಿಕ್ಕೆ ಬಕೆಟ್ ತಂದಿದ್ರಲ್ವಾ, ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಕಾಣಿಸ್ತಿದೆ. ಅದನ್ನ ಇಟ್ಕೊಂಡು ಆಕ್ಟಿಂಗ್ ಮಾಡ್ತಾ ಇದ್ರು. ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅನ್ಬಿಟ್ಟು ಎತ್ತಿಟ್ಬಿಟ್ರು. ಅದೇ ನಗು ಬರ್ತಾ ಇತ್ತು. ಇನ್ನ ನಮ್ಮ ಹುಡುಗಿರಿಬ್ರು ಒಂದೇ ತರ ಡ್ರೆಸ್ ನ ವೇರ್ ಮಾಡಿದ್ರು ಟ್ರೆಡಿಷನಲ್ ಆಗಿ. ಇನ್ನ ಎಲ್ರು ಕೂಡ ಜೋಕ್ಸ್ ಮಾಡ್ಕೊಂಡು ನಕ್ಕೊಂಡು ಚೆನ್ನಾಗಿ ಕಾಲ ಕಳೆದ್ವಿ, ಚೆನ್ನಾಗಿತ್ತು. ಇನ್ನ ಮಾಮೂಲಿಯಾಗಿ ಗಣೇಶನ ಹತ್ರ ಒಂದ್ ಫೋಟೋನು ಇರ್ಲಿಲ್ಲ, ಅದನ್ನು ಕೂಡ ತಗೊಂಡ್ವಿ ನಾನು ನಮ್ಮ ಮನೆಯವರು. ಇನ್ನ ಅಷ್ಟೊತ್ತಿಗೆ ನನ್ ಮಗ ಈ ತರ ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದ. ನನ್ಗೆ ಶಲ್ಯ ಕೊಡಮ್ಮ ನಾನು ಹಾಕೊಳ್ತೀನಿ ಅಂತ ಹೇಳ್ಬಿಟ್ಟು ತಂದು ಹಾಕೊಂಡು ವಿಡಿಯೋ ಮಾಡಿಸ್ಕೊಂಡಿದ್ದಾನೆ. ನಂಗೆ ಗೊತ್ತೇ ಇಲ್ಲ, ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ನನ್ನ ಕ್ಲಿಪ್ಪಿಂಗ್ ನ ಆಡ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಇನ್ನ ಮಾಮೂಲಿಯಾಗಿ ಡ್ಯಾನ್ಸ್ ಎಲ್ಲಾನು ಮಾಡ್ತಾ ಇದ್ವಿ. ಇನ್ನ ಸಾಂಗ್ ಹಾಕ್ಲಿಕ್ಕೆ ಆಗ್ಲಿಲ್ಲ, ಆದ್ರೂ ಒಂಚೂರ್ ಆಡ್ ಮಾಡಿದೀನಿ. ಇನ್ನ ಅವರೆಲ್ಲ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ರು. ಇನ್ನು ಅರ್ಶಿನ ಕುಂಕುಮ ಕೂಡ ಬರೋರು ಬಂದು ಹೋಗ್ತಾ ಇದ್ರು. ಇನ್ನ ಇದೆಲ್ಲ ಆದ್ಮೇಲೆ ಸ್ವಲ್ಪ ಇವಾಗ ದೇವ್ರನ್ನ ವಿಸರ್ಜನೆ ಮಾಡೋಣ ಅಂತ ಹೇಳ್ಬಿಟ್ಟು ದೇವ್ರನ್ನ ತೆಗಿತಾ ಇದೀವಿ. ಇದು ಬಂದು ಅವರು ಎರಡನೇ ಅಕ್ಕ ಇದ್ರಲ್ಲ, ಅವ್ರ ಮನೇಲಿ ವಿಡಿಯೋನ ಮಾಡ್ಕೊಂಡಿದ್ ನಾನು. ಅವ್ರು ಅದಕ್ಕೂ ಮುಂಚೆ ತೆಗಿತಾ ಇದ್ರು, ಹಾಗಾಗಿ ಯಾವ್ದಾದ್ರು ಒಂದ್ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಮಾಡ್ತಾ ಇದೆ ಅಷ್ಟೇನೆ. ಇನ್ನ ವಿಸರ್ಜನೆ ಮಾಡೋ ಟೈಮ್ ಕೂಡ ಆಯ್ತು. ಮಾಮೂಲಿಯಾಗಿ ಪೂಜೆ ಎಲ್ಲ ಮಾಡ್ಬಿಟ್ಟು ವಿಸರ್ಜನೆ ಮಾಡೋಣ ಅಂತ ಹೇಳ್ಬಿಟ್ಟು ತಂದು ಇಲ್ಲಿ ಹೊರಗಡೆ ಮಾಮೂಲಿಯಾಗಿ ಎರಡು ದೇವ್ರು ಒಟ್ಟಿಗೆನೆ ವಿಸರ್ಜನೆ ಮಾಡಕ್ಕೆ ಅಂತ ಇಟ್ಬಿಟ್ಟು ಪೂಜೆ ಮಾಡ್ತಿರೋ ಅಂತದ್ದು. ಲೈಟಿಂಗ್ಸ್ ಇರ್ಲಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನ ಮೊದ್ಲಿಗೆ ಇಲ್ಲಿ ಬಂದು ಗಂಗೆ ಪೂಜೆನ ಮಾಡ್ತಾ ಇದ್ದಾರೆ. ಮಾಮೂಲಿಯಾಗಿ ಬಕೆಟ್ ಅಲ್ಲೇನೆ ವಿಸರ್ಜನೆ ಮಾಡ್ತಾ ಇರೋದ್ರಿಂದ ಹಾಗಾಗಿ ಇಲ್ಲೇನೆ ಬಕೆಟ್ಗೆನೆ ನೀರ್ನ ತುಂಬಿಸ್ಬಿಟ್ಟು ಅರ್ಶಿನ ಕುಂಕುಮ ಅಕ್ಷತೆ ಹೂವು ತಾಂಬೂಲ ಇದನ್ನೆಲ್ಲನೂ ಹಾಕಿ ಮಾಮೂಲಿಯಾಗಿ ಗಂಧದ ಕಡ್ಡಿನ ಬೆಳಗ್ತಾ ಇರೋ ಅಂತದ್ದು ಅಷ್ಟೇನೆ. ಗಾಳಿ ಅಂತೂ ತುಂಬಾ ಇತ್ತು, ಟೆರೆಸ್ ಮೇಲಲ್ವಾ ಮನೆ ಇದ್ದಿದ್ದು, ಹಾಗಾಗಿ ತುಂಬಾ ಗಾಳಿ ಬರ್ತಾ ಇತ್ತು. ಇನ್ನ ಗಂಗೆ ಪೂಜೆ ಎಲ್ಲ ಆದ್ಮೇಲೆ ಇಲ್ಲಿ ಗಣಪತಿಗೂ ಗೌರಮ್ಮ ಅವ್ರಿಗೂ ಪೂಜೆನ ಮಾಡ್ತಾ ಇದ್ರು. ಮಾಮೂಲಿಯಾಗಿ ನೈವೇದ್ಯನ ಇಟ್ಬಿಟ್ಟು ಇನ್ನೊಂದ್ಸಲ ನೈವೇದ್ಯಕ್ಕೆ ಕಡಲೆ ಉಸ್ಲಿನ ಮಾಡಿದ್ರು. ಆ ನೈವೇದ್ಯ ಎಲ್ಲಾನು ಇಟ್ಟು ಹಣ್ಣು ಹಂಪಲೆಲ್ಲನೂ ಇಟ್ಬಿಟ್ಟು ಮಾಮೂಲಿಯಾಗಿ ಪೂಜೆ ಮಾಡಿರೋ ಅಂತದ್ದು. ಪೂಜೆ ಎಲ್ಲ ಆದ್ಮೇಲೆ ಮಾಮೂಲಿಯಾಗಿ ದೇವ್ರಿಗೆ ದೃಷ್ಟಿ ತೆಗ್ದ್ಬಿಟ್ಟು ಕಾಯಿನ ಹೊಡೆದಿರೋ ಅಂತದ್ದು. ಇನ್ನ ಈ ತರ ಮಾಡ್ಕೊಂಡಿದ್ವಿ. ಅಂದ್ರೆ ಟೆರೆಸ್ ಮೇಲೆ ತುಂಬಾ ಅಂದ್ರೆ ತುಂಬಾ ಗಾಳಿ ಇದ್ದಿದ್ರಿಂದ ಸ್ವಲ್ಪ ವಿಡಿಯೋ ಕೂಡ ತುಂಬಾ ಶೇಕ್ ಆಗ್ತಾ ಇತ್ತು. ನಿಮ್ಗೆ ಗೊತ್ತಾಗ್ತಾ ಇದೆ ಅನ್ಸುತ್ತೆ ವಿಡಿಯೋದಲ್ಲಿ ನೋಡೋರಿಗೆ. ಅಂಡ್ ಈ ರೀತಿ ಗಣೇಶ ಹಬ್ಬನ ಮಾಡ್ತಾ ಇದ್ವಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ತುಂಬಾ ಎಂಜಾಯ್ ಮಾಡ್ಕೊಂಡ್ ಮಾಡಿದ್ವಿ. ಇನ್ನ ಗಣೇಶನ ಕೂರಿಸ್ಬಿಟ್ಟು ಹಾಗೇನೆ ಕಳಿಸ್ಬಾರ್ದು ಅಂತೇಳಿ ಒಂದೆರಡು ಸ್ಟೆಪ್ ಡ್ಯಾನ್ಸ್ ನ ಕೂಡ ಫ್ಯಾಮಿಲಿ ಅವರೆಲ್ಲ ಸೇರ್ಕೊಂಡು ಮಾಡಿದ್ವಿ. ಮಾಡಿದ್ದಾದ್ಮೇಲೆ ಗಣೇಶನ ವಿಸರ್ಜನೆನು ಕೂಡ ಮಾಡಿದಾಯ್ತು. ಇಬ್ರು ಗಣೇಶನು ಒಂದೇ ಮನೆ ಹತ್ರನೇ ವಿಸರ್ಜನೆ ಮಾಡಿದಾಯ್ತು. ಚೆನ್ನಾಗಿತ್ತು ಇವತ್ತಿನ ಬ್ಲಾಗ್. ನಮ್ಗಂತೂ ತುಂಬಾ ಇಷ್ಟ ಆಯ್ತು ಅಂಡ್ ಖುಷಿಯಿಂದ ಎಲ್ರು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೇನೆ ನಾವು ಮಾಡಿರೋಂತ ಗಣಪತಿ ಪೂಜೆ ನಮ್ಮ ಮನೇಲಿ ಹೇಗಿತ್ತು ಅಂತ ನಾನು ನಿಮ್ ಜೊತೆ ಶೇರ್ ಮಾಡಿದೀನಿ. ಹಾಗೇನೆ ನಿಮ್ಗೂ ಹೇಗನ್ನಿಸ್ತು ನಮ್ಮನೆ ಗಣಪತಿ ಹಬ್ಬ ಅಂತ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನ ವಿಸರ್ಜನೆ ಮಾಡಿದ್ದೆಲ್ಲ ಆದ್ಮೇಲೆ ಪ್ರಸಾದನೆಲ್ಲ ತಿನ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಇನ್ನು ಇದ್ರ ಜೊತೆಗೆ ಸ್ವಲ್ಪ ಬಜ್ಜಿನೂ ಕೂಡ ಮಾಡಿದ್ರು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು, ಕೀಪ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.